ಫೇಲ್ ಆಯ್ತಾ ಬಿಜೆಪಿಗೆ ಆಪರೇಷನ್ ಕಮಲ. ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಅತೃಪ್ತ ಶಾಸಕ ರಮೇಶ್ ಜಾರಕಿಹೊಳಿ. ತಡರಾತ್ರಿ 12:45ಕ್ಕೆ ವಸಂತನಗರದಲ್ಲಿರುವ ಸರ್ಕಾರಿ ಬಂಗಲೆಗೆ ಆಗಮಿಸಿದ್ದಾರೆ. ಹಲವು ದಿನಗಳಿಂದ ಮುಂಬೈನಲ್ಲಿ ಗೋಕಾಕ್ ಸಾಹುಕಾರ್ ಬೀಡು ಬಿಟ್ಟಿದ್ದು ಅತೃಪ್ತ ಶಾಸಕರನ್ನ ಅನರ್ಹಗೊಳಿಸಲು ಸ್ಪೀಕರ್ಗೆ ದೂರು ನೀಡಿರುವ ಹಿನ್ನೆಲೆ ಶಾಸಕತ್ವ ಉಳಿಸಿಕೊಳ್ಳಲು ಕಲಾಪಕ್ಕೆ ಹಾಜರಾಗ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಸರ್ಕಾರದ ಬಗ್ಗೆ, ತಮ್ಮ ಪಕ್ಷದ ಬಗ್ಗೆಯೇ ಅಸಮಾಧಾನವನ್ನು ವ್ಯಕ್ತಪಡಿಸಿ ಒಂದು ರೀತಿ ಪಕ್ಷದಿಂದ ದೂರ ಉಳಿದವರಂತೆ ಕಂಡು ಬರ್ತಾ ಇದ್ರು. ಮತ್ತು ಇಷ್ಟು ದಿನಗಳ ಕಾಲ ಯಾರ ಸಂಪರ್ಕಕ್ಕೂ, ಪಕ್ಷದ ಹಿರಿಯರ ಮುಖಂಡರ ಸಂಪರ್ಕಕ್ಕೂ ಕೂಡ ಸಿಗದೆ ದೂರವಾಗಿದ್ರು. ಅದರಲ್ಲೂ ಏನೇ ಬೇಸರಗಳಿದ್ರೂ ಕೂಡ ಸಿದ್ದರಾಮಯ್ಯನವರ ಮಾತು ಅಂತಂದ್ರೆ ಅವ್ರು ತೆಗೆದು ಹಾಕ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರಿಗೂ ಕೂಡ ಸಂಪರ್ಕಕ್ಕೆ ಸಿಗದಂಥ ರೀತಿಯಲ್ಲಿದ್ದಂಥ ರಮೇಶ್ ಜಾರಕಿಹೊಳಿ ಇದೀಗ ವಾಪಸ್ ಆಗಿದ್ದಾರೆ. ಹಾಗಾಗಿ ತಮ್ಮ ಶಾಸಕತ್ವವನ್ನು ಉಳಿಸಿಕೊಳ್ಳಿಕ್ಕಾಗಿ ವಾಪಸ್ಸಾದ್ರ ಇವತ್ತು ಸದನಕ್ಕೆ ಹಾಜರಾಗ್ತಾರ ಅನ್ನುವಂಥ ಕುತೂಹಲ ಮನೆ ಮಾಡಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಶಾಸಕ ನಾರಾಯಣಗೌಡ ಪ್ರತ್ಯಕ್ಷರಾಗಿದ್ದಾರೆ. ಕೆಆರ್ಪೇಟೆ ಕ್ಷೇತ್ರದ ಜೆಡಿಎಸ್ ಶಾಸಕ ನಾರಾಯಣಗೌಡ ಪ್ರತ್ಯಕ್ಷರಾಗಿದ್ದಾರೆ. ನಾರಾಯಣಗೌಡರನ್ನ ಸಚಿವ ಸಾರಾ ಮಹೇಶ್ ಮತ್ತು ಶಾಸಕ ಶಿವಲಿಂಗೇಗೌಡ ಬರಮಾಡಿಕೊಂಡಿದ್ದಾರೆ. ಬೆಂಗಳೂರಿಗೆ ಬರ್ತಿದ್ದಂತೆ ಸಿಎಂ ಭೇಟಿ ಮಾಡಲಿಕ್ಕೆ ಆಗಮಿಸಿದ್ದಾರೆ. ತಡರಾತ್ರಿ 2:15ರ ಸುಮಾರಿಗೆ ತಾಜ್ ವೆಸ್ಟ್ ಎಂಡ್ಗೆ ಆಗಮಿಸಿದ್ದಾರೆ. ಕುಮಾರಸ್ವಾಮಿ ನಿದ್ದೆಗೆ ಜಾರಿದ ಹಿನ್ನೆಲೆ ಹೋಟೆಲ್ನಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ನಾರಾಯಣಗೌಡ ವಾಸ್ತವ್ಯ ಹೂಡಿದ್ದಾರೆ. ಇಂದು ಅವರು ಸಿಎಂ ಕುಮಾರಸ್ವಾಮಿಯನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಲಿದ್ದಾರೆ. ನಾರಾಯಣಗೌಡ ಅವರು ಕೂಡ ಪ್ರತ್ಯಕ್ಷರಾಗಿದ್ದಾರೆ. ಬೆಂಗಳೂರಿಗೆ ಬರ್ತಿದ್ದಂತೆ ಮೊದಲು ಅವರು ಸಿಎಂ ಅನ್ನ ಭೇಟಿ ಮಾಡಬೇಕು ಅಂತ ಹೇಳಿ ತಾಜ್ ವೆಸ್ಟ್ ಎಂಡ್ಗೆ ಬಂದು, ಆದರೆ ಸಿಎಂ ಅನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರು ನಿದ್ದೆಗೆ ಜಾರಿದ್ರು. ಹಾಗಾಗಿ ಅಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ. ಇವತ್ತು ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಲಿದ್ದಾರೆ. ಇನ್ನು ಈ ಬಗ್ಗೆ ಸ್ಪಷ್ಟನೆ ನೀಡಿರುವಂತಹ ನಾರಾಯಣಗೌಡ, ನಾನು ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದೀನಿ ಅನ್ನೋದು ಸತ್ಯಕ್ಕೆ ದೂರವಾದಂತಹ ಮಾತು. ಮುಂಬೈನಿಂದ ವಾಪಸ್ಸಾದಂತ ಶಾಸಕ ನಾರಾಯಣಗೌಡ ಈ ಹೇಳಿಕೆಯನ್ನು ನೀಡಿದ್ದಾರೆ. ನನಗೆ ಹುಷಾರಿಲ್ಲ, ಹೀಗಾಗಿ ಮುಂಬೈನಲ್ಲಿ ಅಡ್ಮಿಟ್ ಆಗಿದ್ದೆ, ಚಿಕಿತ್ಸೆಯನ್ನ ಪಡಿತಾ ಇದ್ದೆ. ನನ್ನನ್ನ ಮುಟ್ಟೋದಕ್ಕೆ ಬಿಜೆಪಿಯ ಯಾರಿಗೆ ಧೈರ್ಯ ಇದೆ? ನನ್ನನ್ನ ಕೊಂಡುಕೊಳ್ಳುವ ತಾಕತ್ತು ಬಿಜೆಪಿ ನಾಯಕರಿಗಿಲ್ಲ. ನನಗೆ ಬಿಜೆಪಿಗೆ 10 ಶಾಸಕರನ್ನ ಕರೆತರುವಂತಹ ಕೆಪಾಸಿಟಿ ಇದೆ. ಮಹಾರಾಷ್ಟ್ರದವರು ಯಾರೂ ನನ್ನ ಮೇಲೆ ಕೈ ಹಾಕಿಲ್ಲ, ಎಲ್ಲ ಸುಳ್ಳು ಅನ್ನುವಂಥ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾನು ಮುಂಬೈನಲ್ಲಿದ್ರೂ ಕೂಡ ಕುಮಾರಣ್ಣನ ಜೊತೆ ಸಂಪರ್ಕದಲ್ಲಿದ್ದೆ. ಅನುದಾನದ ವಿಚಾರದಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ಅಧಿವೇಶನಕ್ಕೂ ಹೋಗ್ತೀನಿ ಅಂತ ಶಾಸಕ ನಾರಾಯಣಗೌಡ ತಿಳಿಸಿದ್ದಾರೆ. ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಮತ್ತೊಂದು ಕಡೆ ನಾರಾಯಣಗೌಡ ಅವರು ವಾಪಸ್ಸಾಗಿ ಇದ್ದಂಥ ಒಂದಷ್ಟು ಅನುಮಾನಗಳಿಗೆ ತೆರೆ ಎಳೆದಿದ್ದಾರೆ. ಈಗಾಗಲೇ ಅವರು ಚಿಕಿತ್ಸೆ ಪಡಿತಾ ಇದ್ದಂಥ ಸಂದರ್ಭದಲ್ಲೇ ಒಂದು ವಿಡಿಯೋ ಮಾಡೋದ್ರ ಮೂಲಕ ಸ್ಪಷ್ಟನೆ ನೀಡುವಂಥ ಪ್ರಯತ್ನವನ್ನ ಮಾಡಿದ್ರು. ನಾನು ಒಂದು ಚಿಕಿತ್ಸೆಯಲ್ಲಿದ್ದೇನೆ, ಹಾಗಾಗಿ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಬಜೆಟ್ಗೂ ಕೂಡ ಅದೇ ಕಾರಣದಿಂದ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ನೀಡಿದ್ರು. ಆದರೆ ಅದಾದ ನಂತರದಲ್ಲಿ ಈಗ ಬೆಂಗಳೂರಿಗೆ ವಾಪಸ್ಸಾಗಿರುವಂಥ ಅವರು ಕೂಡ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ನನಗೆ ಹುಷಾರಿಲ್ಲ, ಹೀಗಾಗಿ ಮುಂಬೈನಲ್ಲಿ ಅಡ್ಮಿಟ್ ಆಗಿದ್ದೆ, ಯಾರೂ ನನ್ನ ಮೇಲೆ ಕೈ ಹಾಕಿಲ್ಲ, ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದೇನೆ ಅನ್ನೋದಿಲ್ಲ, ಶುದ್ಧ ಸುಳ್ಳು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಕೂಡ ಬೆಂಗಳೂರಿಗೆ ಆಗಮಿಸಿರುವಂಥದ್ದು ಆಪರೇಷನ್ ಕಮಲ ಠುಸ್ ಆಯ್ತಾ, ಕಮಲ ನಾಯಕರ ಪ್ರಯತ್ನ ಕೈ ಹಿಡಿಲಿಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವವಾಗುವಂತೆ ಮಾಡಿದ್ದಾರೆ. ಸದ್ಯದ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಬಿಜೆಪಿಗೆ ಆಪರೇಷನ್ ಕಮಲ ಮತ್ತೊಮ್ಮೆ ಠುಸ್ ಆಯ್ತಾ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರ ಒಂದಷ್ಟು ಎಡವಟ್ಟುಗಳಿಂದ ಈ ಬೆಳವಣಿಗೆಗಳಿಗೆ ಕಾರಣವಾಯ್ತಾ ಅನ್ನುವಂಥದ್ದನ್ನು ಕೂಡ ನೋಡಬಹುದಾಗುತ್ತೆ. ಒಟ್ಟಾರೆಯಾಗಿ ಬೆಂಗಳೂರಿಗೆ ಅತೃಪ್ತ ಶಾಸಕ ರಮೇಶ್ ಜಾರಕಿಹೊಳಿ ಬಂದಿಳಿದಿದ್ದಾರೆ. ತಡರಾತ್ರಿ 12:45ಕ್ಕೆ ವಸಂತನಗರದಲ್ಲಿರುವಂತಹ ಸರ್ಕಾರಿ ಬಂಗಲೆಗೆ ಅವರು ಆಗಮಿಸಿದ್ದಾರೆ. ಹಲವು ದಿನಗಳಿಂದ ಮುಂಬೈನಲ್ಲಿ ಬೀಡು ಬಿಟ್ಟಿದ್ದಂತಹ ಗೋಕಾಕ್ ಸಾಹುಕಾರ್ ಅತೃಪ್ತ ಶಾಸಕರನ್ನ ಅನರ್ಹಗೊಳಿಸಲು ಏನು ಸ್ಪೀಕರ್ಗೆ ದೂರು ನೀಡಿರುವಂತಹ ಹಿನ್ನೆಲೆ ಶಾಸಕತ್ವ ಉಳಿಸಿಕೊಳ್ಳಲು ಅವರು ಕಲಾಪಕ್ಕೆ ಹಾಜರಾಗ್ತಾರಾ ಇಲ್ವಾ ಅನ್ನುವಂಥ ಕುತೂಹಲ ಕೂಡ ಗರಿಗೆದರಿದೆ.
ಸತ್ಯಕ್ಕೆ ದೂರಾದ ಪ್ರಶ್ನೆ. ನೀವು ಬೇಕು ಅಂತೇಳಿದ್ರು ನೋಡಿ, ನಾನು ಹಾಸ್ಪಿಟ್ಲಿಂದ ಬಂದಿದ್ದೀನಿ, ನನ್ನ ಇಂಜೆಕ್ಷನ್ ಟ್ಯೂಬಕ್ಕೆ ಕೊಟ್ಟಿದ್ದೀನಿ, ನನ್ನ ಬ್ಯಾಗ್ನಲ್ಲಿ ಬೇಕಾದ್ರೆ ಫೈಲ್ ಇದೆ. BJP ಅವ್ರಿಗೆ ಯಾರೂ ಅಷ್ಟು ಧೈರ್ಯ ಇಲ್ಲ ನನ್ನ ಬಿಟ್ಟೆ. ನನ್ನನ್ನು ಮಹಾರಾಷ್ಟ್ರದಾಗ ನಾನು ಬೇಕಾದ್ರೆ 10 ಜನ ಕರ್ಕೊಂಬರ್ತೀನಿ BJP ನಿಜವಾಗ್ಲೂ. ಯಾಕೆಂದ್ರೆ BJP ಅವ್ರು ಅಂಥ ಧೈರ್ಯ ಇಲ್ಲ, ಸುಮ್ಮನೆ ಹವಾಪವ ನಡೀತಾ ಇತ್ತು. ಯಾರಿಗೆ ಟ್ರೈ ನೋಡಿ, ಬಾಂಬೆನಲ್ಲಿ ನನಗೆ ಮಹಾರಾಷ್ಟ್ರದವರೆಲ್ಲ ಪರಿಚಯ, ಬಿಸ್ನೆಸ್ ಇದೆ. ನನಗೆ ಇಲ್ಲಿ ಸೋಲಾಪುರದಿಂದ ನಾನು ಹೋಗ್ತಾ ಫುಡ್ ಪಾಯ್ಸನ್ ಆಯಿತು, ನನ್ನ ಅಲ್ಲಿ ಅಡ್ಮಿಂಟ್ ಆಗಿದೆ. ಟಚ್ನಲ್ಲಿದ್ದೆ, ಕುಮಾರಣ್ಣವ್ರ ಟಚ್ನಲ್ಲೂ ಇದ್ದೆ, ನನ್ನ ಸಾರಣ್ಣವ್ರ ಟಚ್ನಲ್ಲಿದ್ದೆ, ಎಲ್ಲ ಟಚ್. ನನಗೆ ಸ್ವಲ್ಪ ಹುಷಾರಿಲ್ದೇನೆ ಇರೋ ಟೈಮ್ನಲ್ಲಿ ನಾನೇನು ಮಾಡಲಿ ಹೇಳಿ. ಕ್ಷೇತ್ರಕ್ಕೆ ಅನುದಾನದ ವಿಚಾರವಾಗಿ ಕುಮಾರಸ್ವಾಮಿ ಮತ್ತೆ ನಿಮ್ಮ ಮಧ್ಯೆ ಅಸಮಾಧಾನ ಇದೆ, ಅದಕ್ಕೆ BJP ಹೋಗ್ತಾರೆ ಅನ್ನೋ ಅದೆಲ್ಲ ಸುಳ್ಳು. ಅದು ನಮ್ಮ ಮನೆಯವರು ನಾವು ಬೆಳಗ್ಗೆ ಜಗಳ ಆಡ್ತೀವಿ, ಮಧ್ಯಾಹ್ನ ನಾವು ಈಸ್ಕೋತೀವಿ. ಕಡಿಮೆ ಆದರೆ ಇನ್ಯಾರು ಕೊಡ್ತಾರೆ? BJP ಅವ್ರು ಕೊಡ್ತಾರ ನಮಗೆ? ಅಸಮಾಧಾನ ಇದೆ ಯಾರಿಗೆ ಅಸಮಾಧಾನ? ನಮ್ಮದು ನಮ್ಮನೆ ವಿಷಯ. ನಾವು ಆದರೆ ನಾರಾಯಣಗೌಡರು ಮನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇವತ್ತು ಬರ್ತೀನಿ ಅಂತೇಳಿ ಬಂದಿದ್ದಾರೆ, ಕರ್ಕೊಬಂದಿದ್ವಿ. ಈಗ ಸ್ವಲ್ಪ ಆರೋಗ್ಯ ಚೆನ್ನಾಗಿದ್ದಾರೆ ಅಂತ ರೆಸ್ಟ್ ತಗೋತಾ ಇದ್ದಾರೆ. ಆದರೆ ಇನ್ನೂ ಉಳಿಕೆ 4 ಜನ ಶಾಸಕರು ನಮಗಿನ್ನೂ ಭೇಟಿ ಆಗಿಲ್ಲ. ಮೋಸ್ಟ್ಲಿ ಬೆಳಗ್ಗೆ ಭೇಟಿ ಆಯ್ತಾರೆ ಅಂತ ಕಾಣಿಸ್ತದೆ. ಜಾಧವ್ ಅವರು, ಕುಮಟಳ್ಳಿ ಅವರು ಬಂದಿದ್ದಾರೆ. ಇವ್ರಿಗಿನ್ನ 40 ಮಿನಿಟ್ಸ್ ಮುಂಚೆ ಬಂದರು. ಬೆಂಗಳೂರು ತಲುಪು ನಮಗಿನ್ನ ಮುಂಚೆನೇ ಅವ್ರು ಬಂದರು. ನಾರಾಯಣಗೌಡರು. ನಿಮ್ಮ ಪ್ರಕಾರ ಮುಂಬೈಲಿ ಎಷ್ಟು ಜನ ಇದ್ದಾರೆ ಸರ್? ಎಲ್ಲ ಬಂದಿದ್ದಾರೆ. ಏನೇನು ಮುಂಬೈ ಸೀನ್ ಸದ್ಯಕ್ಕೆ ಕ್ಲೋಸ್. ಏನಿದೆ ಬೆಂಗಳೂರು. ಸೀನ್ ಬೆಂಗಳೂರಲ್ಲೇ ಮುಂದುವರಿಯುತ್ತೆ ಅನ್ನೋ ಅದನ್ನ BJP ಅವ್ರು ಕೇಳಬೇಕು. ಒಂದು ಈಗೇನೋ ಅಲ್ಲಿ ಮಹಾರಾಷ್ಟ್ರದಲ್ಲಿ ಸಿಲ್ಕೊಂಡಿದ್ದಾರೆ ಅಂತ ನಾರಾಯಣಗೌಡರು ಅಲ್ಲಿ ಸಿಲುಕಿದ್ದಾರೆ, ಹಾಗೆ ಅವರೆಲ್ಲ ಒಂದು ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಬಟ್ ಇವರು ಅದೆಲ್ಲ ತಿರಸ್ಕಾರ ಮಾಡಿದ್ದಾರೆ. ನಾನು ಯಾರು BJP ಅವ್ರು ಏನಿಲ್ಲ, ಕುಮಾರಣ್ಣ ಸಂಪರ್ಕದಲ್ಲೇ ಇದ್ದೆ, ಸಾವರಾಮೇಶನ್ ಜೊತೆಲೇ ಇದ್ದೆ. ನನ್ನ ಜೊತೆ ನಿನ್ನೆ ರಾತ್ರಿ ಫೋನ್ ಮಾಡಿದ್ರು, ಅದ್ರ ಮೇಲೇನೆ ನಾನು ಇವತ್ತು ರಿಯಾಕ್ಷನ್ ತಮಗೆ ಕೊಟ್ಟಿದ್ದು. ಈಗ ಅವ್ರು ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ಅವರೇ ಹೇಳಿರೋವಂಥದ್ದನ್ನ ನಾವು ಒಪ್ಪಬೇಕಾಯ್ತದೆ. ಆದರೆ ಅವ್ರಿಗೆ ಸ್ವಲ್ಪ ಇವರು ಅಡ್ಮಿಟ್ ಆದಾಗ ಸರ್ಕಾರ ಅವ್ರಿಗೆ ರಕ್ಷಣೆ ಕೊಟ್ಟಿದೆ. ಇವರಿಗೆ ಯಾರಾದರೂ ಬಂದು ಏನಾದ್ರು ಮಾಡ್ಯಾರು ಅಂತ ರಕ್ಷಣೆ ಕೊಟ್ಟು ರಕ್ಷಣೆಲಿದ್ದು ಬಂದಿದ್ದಾರೆ. ಸಿಗ್ತಾ ಇರಲಿಲ್ಲ, ಈಗ ನಿನ್ನೆಯಿಂದ ಇದ್ರಂತೆ. ನಿನ್ನೆಯಿಂದ ಮೊದಲು ಸಿಗ್ತಾ ಇರಲಿಲ್ಲ, ನಿನ್ನೆಯಿಂದ ಇದ್ದಾರೆ. ಅವ್ರು ಹೇಳಿದ್ರು ಹುಷಾರಿಲ್ಲ ಅಂತೆಲ್ಲ ಹೇಳಿದರು. ರಮೇಶ್ ಜಾರಕಿಹೊಳಿ ಅವರೆಲ್ಲ ಜೊತೆಲೇ ಇದ್ರು ಅಂತ ಹೇಳ್ತಾರೆ. ನಮಗೆ ಅದು ಗೊತ್ತಿಲ್ಲಪ್ಪ, ಗೊತ್ತಿಲ್ಲದ್ದು ಹೆಂಗೆ ಹೇಳೋಣ. ಎಲ್ಲಿದ್ರು? ಬಾಂಬೆ ಬಹು ದೂರ ಬರು ದೂರ ಅಲ್ಲ. ಸರ್ಕಾರ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟಿತ್ತು ಅಂತ ಒಂದು ಇನ್ಫಾರ್ಮೇಷನ್ ಇತ್ತು. ಅಲ್ಲಿ KR ಪೇಟೆ ಜನ ಹೋದಾಗ ಅಲ್ಲಿ ಯಾರನ್ನು ಬಿಡ್ತಾ ಇಲ್ಲ, ಪ್ರೊಟೆಕ್ಷನ್ನಲ್ಲಿದ್ದಾರೆ ಅಂತ ಇತ್ತು. ಅದರಿಂದ ಏನೇನು ನಾನಾ ಥರ ಭಾವಿಸ್ಕೊಂಡು ಊಹಿಸ್ಕೊಂಡು ಇರ್ತಾರೆ. ಊಹೆ ಮೊನ್ನೆಯಿಂದಲೂ ಇದ್ದಾರೆ, ನಿನ್ನೆಯಿಂದ ಇದ್ದಾರೆ. ನಾರಾಯಣಗೌಡ ಅವ್ರ ಕ್ಷೇತ್ರಕ್ಕೆ ಅನುದಾನದಲ್ಲಿ ಯಾವ ತಾರತಮ್ಯ ಇಲ್ಲ, ಏನೂ ಇಲ್ಲ ನಡ್ರಿ, ಎಲ್ಲ ಚೆನ್ನಾಗಿದೆ, ಯಾವ ಇದು ಇಲ್ಲ. ಏನೋ ಸಣ್ಣ ಪುಟ್ಟ ಡಿಫ್ರೆನ್ಸ್ ಇರ್ತವೆ, ಏನೋ ಆಯ್ತು. ಇವ್ರಿಗಂತೂ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಅತೃಪ್ತ ಶಾಸಕರ ಬಣದಲ್ಲಿ ಗುರುತಿಸಿಕೊಂಡಿದ್ದಂಥವ್ರು ಎಲ್ಲರೂ ಕೂಡ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಹಾಗಿದ್ರೆ ಸದ್ಯದ ಪರಿಸ್ಥಿತಿಯನ್ನ ನೋಡ್ತಾ ಹೋದ್ರೆ ಎಲ್ಲೊಂದ್ ಕಡೆ ಆಪರೇಷನ್ ಕಮಲ ಕಂಪ್ಲೀಟ್ ಆಗಿ ಠುಸ್ ಆಗಿದೆ. ಈಗ ಅತೃಪ್ತರ ಬಣ ಬೆಂಗಳೂರಿನಲ್ಲಿರುವಂಥದ್ದು ಮತ್ತು ಮುಂದಿನ ಅವರ ನಡೆ ಏನಾಗಿರಬಹುದು? ಇವತ್ತು ಸದನಕ್ಕೆ ಹಾಜರಾಗ್ತಾರಾ? ಶಾಸಕತ್ವ ಅನರ್ಹಗೊಳಿಸುವಂತಹ ಒಂದು ಕ್ರಮದಿಂದ ತಪ್ಪಿಸ್ಕೊಳ್ಳಿಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರಾ? ಏನಿದೆ ಒಟ್ಟಾರೆ ಡೀಟೇಲ್ಸ್? ಲಿಖಿತ ಏನು ಒಂದು ಮೈತ್ರಿ ಸರ್ಕಾರದ ವಿರುದ್ಧ ಬಂಡೆದ್ದು ಒಂದು ಆಪರೇಷನ್ ಕಮಲಕ್ಕೆ ಒಳಗಾದ್ರು ಅಂತ ಹೇಳಲ್ಪಟ್ಟಿರುವಂಥ ಒಂದು ಅತೃಪ್ತ ಶಾಸಕರು ಸುಮಾರು ದಿನಗಳಿಂದ ಒಂದು ಮುಂಬೈಯಲ್ಲಿ ಒಂದು ವಾಸ್ತವ ಹೂಡಿರ್ತಾರೆ. ಸಾಕಷ್ಟು ಒಂದು ಹಲವು ಬಾರಿ ಒಂದು CLP ಮೀಟಿಂಗ್ ಆಗಿರ್ಬೋದು, ಮತ್ತು ಕಾಂಗ್ರೆಸ್ ಪಕ್ಷದಾಗಲಿ JDS ಪಕ್ಷದ ಯಾವುದೇ ಸಭೆಗೂ ಅವರು ಬಂದಿರಲಿಲ್ಲ. ಜೊತೆಗೆ ಯಾರ ಸಂಪರ್ಕಕ್ಕೂ ಸಿಕ್ಕಿರಲಿಲ್ಲ. ಜೊತೆಗೆ ಈಗಾಗಲೇ ಒಂದು ಅವರು ಸುಮಾರು ನಾಲ್ಕು ಜನ ಸುಮಾರು ಅವರು ಒಂದು BJP ಜೊತೆಗೆ ಗುರುತಿಸಿಕೊಂಡಿದ್ದು. ಅವರು
ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹ ಮಾತು ದಟ್ಟವಾಗಿ ಕೇಳಿಬರ್ತಾ ಇತ್ತು. ಅದಾದ ಬಳಿಕ ಏನು ಒಂದು ಬಜೆಟ್ ಮಾಡುವಂತಹ ಸಂದರ್ಭದಲ್ಲೂ ಸಹ ಅವರಿಗೆ ಒಂದು ಸಾಕಷ್ಟು ಮನವಿ ಮಾಡಿದ್ರು, ಅವರಿಗೆ ವಿಪ್ಪನ್ನು ಜಾರಿ ಮಾಡಿದ್ರು. ವಿಪ್ಪನ್ನು ಜಾರಿ ಮಾಡಿ ಕಡ್ಡಾಯವಾಗಿ ಹಾಜರಾಗುವಂತೆ ಅವರಿಗೆಲ್ಲರಿಗೆ ಸೂಚನೆಯನ್ನು ಸಹ ಸಾಕಷ್ಟು ಕೊಟ್ಟರು. ಆದರೂ ಸಹ ಯಾವುದೇ ರೀತಿ ಅವರು ಇವರ ಒಂದು ಮನವಿಗೆ ಸ್ಪಂದಿಸಲಿಲ್ಲ. ಸೊ ಹಾಗಾಗಿ ಕೊನೆಗೆ ಏನು ಈಗ ನಿನ್ನೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಏನು ಒಂದು ಕಾಂಗ್ರೆಸ್ನ ಒಂದು CLP ಲೀಡರ್ ಅಂತ ಮಾಜಿ CM ಸಿದ್ದರಾಮಯ್ಯ ಅವರು ಒಂದು ಅತೃಪ್ತ ಶಾಸಕರು ಏನೋ ಒಂದು ಇಲ್ಲಿವರೆಗೂ ಒಂದು ಸಭೆಗೂ ಬಂದಿಲ್ಲ, ನಮ್ಮ CLP ಮೀಟಿಂಗೂ ಬಂದಿಲ್ಲ, ಅದರ ಜೊತೆಗೆ ವಿಪ್ ಜಾರಿ ಮಾಡಿದ್ರು, ಅದಕ್ಕೂ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ. ಸೊ ಹಾಗಾಗಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಅವರ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸಬೇಕು ಅಂತ ಈಗಾಗಲೇ ಏನೋ ಒಂದು ದೂರು ನೀಡಿರ್ತಾರೆ. ಆ ದೂರಿನ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಎಲ್ಲ ಅತೃಪ್ತ ಶಾಸಕರು ಬೆಂಗಳೂರಿಗೆ ಬಂದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ರಾತ್ರಿ ಸುಮಾರು ಒಂದು 12:45ಕ್ಕೆ ಅವರ ಒಂದು ಬೆಂಗಳೂರಿನಲ್ಲಿರುವಂತಹ ಸರ್ಕಾರಿ ಬಂಗಲೆಗೆ ಅವರು ಬಂದಿರುವಂತದ್ದು. ಅದರ ಜೊತೆಗೆ ಇಲ್ಲಿಯ ತನಕ ಯಾವುದೇ ರೀತಿಯ ಒಂದು ಅವರ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ. ಯಾಕಂದ್ರೆ ಅವರು ಈಗಾಗಲೇ ಒಂದು ಬಂಡಾಯ ಅಭ್ಯರ್ಥಿಯಾಗಿ ಇರ್ತಾರ ಅಥವಾ ಅತೃಪ್ತರಾಗಿ ತಟಸ್ಥರಾಗಿ ಇರ್ತಾರ, ಕಾಂಗ್ರೆಸ್ ಪರವಾಗಿರ್ತಾರ, ಇವತ್ತಿನ ಸದನಕ್ಕೆ ಏನು ಅಧಿವೇಶನಕ್ಕೆ ಅವರು ಹೋಗ್ತಾರ ಅನ್ನುವಂತಹ ಯಾವ ಮಾಹಿತಿಯೂ ಸಹ ಇನ್ನೂ ಸ್ಪಷ್ಟವಾಗಿ ಲಭ್ಯವಾಗಿಲ್ಲ. ಅದರ ಜೊತೆಗೆ ಏನೊಂದು KR ಪೇಟೆ ಶಾಸಕ ನಾರಾಯಣಗೌಡ ಅವರು ನಿನ್ನೆ ಒಂದು ದೇವನಹಳ್ಳಿ ಒಂದು ವಿಮಾನ ನಿಲ್ದಾಣಕ್ಕೆ ಬಂದಿದ್ದಾರೆ. ಅವರಿಗೆ ಕರೆದುಕೊಂಡು ಬರಲು ಏನೊಂದು JDSನ ಶಾಸಕರಾದಂತಹ ಸಾರಾ ಮಹೇಶ್ ಮತ್ತು ಶಾಸಕರು ಸಹ ಎಲ್ಲರೂ ಹೋಗಿ ಅವರನ್ನು ಕರೆದುಕೊಂಡು ಬರುವಂತಹ ಕೆಲಸ ಮಾಡಿದ್ದಾರೆ. ಜೊತೆಗೆ ನಿನ್ನೆ ರಾತ್ರಿ ಸುಮಾರು ಒಂದು 2:15 ಏನೊಂದು ಅವರನ್ನು ಅಲ್ಲಿಂದ ಕರೆದುಕೊಂಡು ನೇರವಾಗಿ ಒಂದು ತಾಜ್ ವೆಸ್ಟ್ ಎಂಡ್ ಅಲ್ಲಿ ಅವರನ್ನು ಬಿಟ್ಟಿರುವಂತದ್ದು. ಅದರ ಜೊತೆಗೆ ಇವತ್ತು ಬೆಳಿಗ್ಗೆ CM ಕುಮಾರಸ್ವಾಮಿ ಅವರ ಜೊತೆಗೆ ಅವರು ಮಾತನಾಡುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಈಗಾಗಲೇ ಅವರು ಏನೊಂದು ನಾರಾಯಣಗೌಡ ಅವರು ಒಂದು ಪ್ರತಿಕ್ರಿಯೆ ನೀಡಿರುವಂತದ್ದು, ನಾನು ಯಾವುದೇ ರೀತಿಯ ಒಂದು ಆಪರೇಷನ್ ಕಮಲಕ್ಕೆ ಒಳಗಾಗಿಲ್ಲ, ನಾನು ಆ ರೀತಿಯ ವ್ಯಕ್ತಿ ಅಲ್ಲ, ನಾನು ನಿರಂತರವಾಗಿ ಕುಮಾರಸ್ವಾಮಿ ಅವರ ಒಂದು ಸಂಪರ್ಕದಲ್ಲಿದ್ದೆ, ನನ್ನ ಆರೋಗ್ಯದಲ್ಲಿ ಏರ್ಪಾರಾಗಿರುವುದರಿಂದ ನಾನು ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಒಂದು ಚಿಕಿತ್ಸೆ ಪಡಿತಾ ಇದ್ದೆ, ನಾನು ಯಾವುದೇ ರೀತಿಯ ಆಮಿಷಕ್ಕೂ ಒಳಗಾಗಿಲ್ಲ, ನನಗೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ, ನಾನು ಇವತ್ತಿನ ಸಭೆಗೆ ಹೋಗುತ್ತೇನೆ ಅನ್ನುವಂತ ಮಾತನ್ನು ಹೇಳಿರುವಂತದ್ದು. ಲಿಖಿತ. ಓಕೆ, ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ. ಒಂದ್ ಕಡೆ ಆಪರೇಷನ್ ಕಮಲ ಠುಸ್ ಆಗಿದೆ, ಆದ್ರೆ ಅತೃಪ್ತ ಶಾಸಕರು ಬೆಂಗಳೂರಿಗೇನೋ ಬಂದಿದ್ದಾರೆ, ಆದ್ರೆ ಅವರ ಮುಂದಿನ ನಡೆ ಏನಾಗಿರಬಹುದು? ಅವರು ಸದನಕ್ಕೆ ಹಾಜರಾಗ್ತಾರಾ ಅಥವಾ ಬೇರೆ ರೀತಿಯಾದಂಥ ನಿರ್ಧಾರಕ್ಕೆ ಮುಂದಾಗ್ತಾರಾ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಕಾದು ನೋಡ್ಬೇಕಾಗುತ್ತೆ. ಏನ್ ಮಾಡ್ತಾರೆ, ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವುದರ ಹತ್ರ ಈಗ ಎಲ್ಲರ ಚಿತ್ತ ಇರುವಂಥದ್ದು. ಒಂದೊಮ್ಮೆ ಮುಖಂಡರನ್ನ ಏನಾದರೂ ಭೇಟಿ ಮಾಡಿ ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆಯಾ, ಅಥವಾ ಮುಖಂಡರೇ ಇಷ್ಟು ದಿನ ಹೇಳ್ತಾ ಇದ್ರು ಅವ್ರು ಯಾವ ಸಂಪರ್ಕಕ್ಕೂ ಸಿಗ್ತಿಲ್ಲ ಅನ್ನುವಂಥದ್ದು. ಸೊ ಈಗ ಬೆಂಗಳೂರಿನಲ್ಲಿದ್ದಾರೆ, ಈಗ ಅವರೇ ಇವರನ್ನ ಮಾತುಕತೆ ನಡೆಸುವಂತ ಪ್ರಯತ್ನಗಳೇನಾದರೂ ಮಾಡ್ತಾರಾ ಅನ್ನುವಂಥದ್ದನ್ನ ನೋಡಬೇಕಾಗತ್ತೆ. ಮತ್ತೊಂದು ಕಡೆ ನಾರಾಯಣಗೌಡ JDS ಶಾಸಕ ಅವರು ಕೂಡ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ, ಆದರೆ ನಾನು ಪಕ್ಷದಲ್ಲೇ ಇದ್ದೇನೆ, ಯಾವ ಅಸಮಾಧಾನವೂ ಇಲ್ಲ, ಯಾವ ಆಪರೇಷನ್ ಕಮಲಕ್ಕೂ ಒಳಗಾಗಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ನೀಡಿದ್ದಾರೆ.